ಹಲೋ ಫ್ರೆಂಡ್ಸ್, ಇವತ್ತಿನ ದಿವಸ ನಾವು ದಶಮಾಂಶಗಳು ಅನ್ನುವಂತ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ಈ ಪಾಠದ ಲೆಕ್ಕವನ್ನು ಬಿಡಿಸ್ತಾ ಇದ್ದೀವಿ. ಈ ದಶಮಾಂಶಗಳಿಗೆ ಡೆಸಿಮಲ್ಸ್ ಅಂತೇಳಿ ಕರಿತಾ ಇದ್ದೀವಿ. ಹಾಗಾದ್ರೆ ಇವತ್ತಿನ ದಿವಸ ನಾವು ಈ ದಶಮಾಂಶ ಸಂಖ್ಯೆಗಳ ಗುಣಾಕಾರವನ್ನ ಯಾವ ರೀತಿಯಾಗಿ ಲೆಕ್ಕ ಮಾಡುವುದನ್ನ ಕಲ್ಕೊಳ್ಳೋಣ. ಹಾಗಾದ್ರೆ ಇಲ್ಲಿ ನೋಡಿ 2.5 ಹೌದಾ, ಈ ರೀತಿಯಾಗಿ ಬಿಂದುಗಳನ್ನು ಕೊಟ್ಟಂತಹ ಸಂಖ್ಯೆಗಳಿಗೆ ನಾವು ದಶಮಾಂಶಗಳು ಅಂತೇಳಿ ಕರಿತೀವಿ. ಇಂಥ ಸಂಖ್ಯೆಗಳ ಒಂದು ಗುಣಾಕಾರ. ಮೊದಲನೇ ಲೆಕ್ಕ 2.5 ಗುಣಾಕಾರ 0.3. ಹಾಗಾದ್ರೆ ಮೊದಲು ಗುಣಾಕಾರ ಮಾಡುವಾಗ ನಾವೇನ್ ಮಾಡ್ಬೇಕು, ಪಾಯಿಂಟ್ ಇಲ್ಲ ಅಂತ ಹೇಳಿ ತಿಳ್ಕೊಂಡು ನಾವು ಗುಣಿಸ್ಬೇಕಾಗಿದೆ. ಹಾಗೆ ನೋಡಿ, ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ ಎಷ್ಟಾಗ್ತಾ ಇದೆ, 25 ಗುಣಾಕಾರ. ಇಲ್ಲಿ ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡ್ರೆ 3. ಹೌದಾ, 0.3 ಅಂದ್ರೆ 3. ಹಾಗಾದ್ರೆ 3 5 15, 3 5 15, 3 2 6, 6 ಬಂದು ಕೂಡಿಸಿದಾಗ 7. ಹೌದಾ, ಈಗ ನಮಗೆ ಉತ್ತರ ಎಷ್ಟು ಬಂತು, 75 ಬಂತು. ಹಾಗಾದ್ರೆ ಇಲ್ಲಿ ದಶಮಾಂಶಗಳ ಗುಣಾಕಾರ ಮಾಡುವಾಗ ಮೊದಲು ಗುಣಾಕಾರ ಮಾಡಿ ಅದರಲ್ಲಿ ಇರುವಂತಹ ಅಷ್ಟು ಬಿಂದುಗಳ ಸ್ಥಾನವನ್ನ ಕೂಡಿಸಿ ಇಡಬೇಕಾಗಿದೆ. ಇಲ್ಲಿ ನೋಡಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲೂ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾದ್ರೆ ಮೊದಲನೇದಾಗಿ ಈ ಉತ್ತರವನ್ನು ಬರೆದುಕೊಳ್ಳೋಣ, 75. ಈಗ ಇದು ಒಂದು ಸ್ಥಾನ, ಇದು ಒಂದು ಸ್ಥಾನ, ಒಟ್ಟು ಎಷ್ಟು ಸ್ಥಾನ ಆಯ್ತು, 2 ಸ್ಥಾನಗಳು. ಹಾಗಾದ್ರೆ ಒಂದು ಸ್ಥಾನ, 2 ಸ್ಥಾನ, 2 ಸ್ಥಾನ ಬಿಟ್ಟು ನಾವೇನ್ ಮಾಡೋಣ, ಪಾಯಿಂಟ್ ಅನ್ನ ಕೊಡೋಣ. ಹಾಗಾದ್ರೆ ಇಲ್ಲಿ ಏನು ಇಲ್ಲ ಅಂದ್ರೆ 0ಯನ್ನ ಬರ್ಕೋಬೇಕು. ಹಾಗಾದ್ರೆ ಇದರ ಒಂದು ಉತ್ತರ 0.75. ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಬೇಕು. ಅದೇ ರೀತಿಯಾಗಿ ಮುಂದಿನ ಲೆಕ್ಕ 0.1 ಗುಣಾಕಾರ 51.7. ಹಾಗಾದ್ರೆ ಇಲ್ಲಿ 0.1 ಅಂದ್ರೆ ಸಂಖ್ಯೆ ಎಷ್ಟಾಯ್ತು, 1 517. ಪಾಯಿಂಟ್ ಇಲ್ಲ ಅಂತ ಬಂದ್ರೆ 517 ಆಗ್ತಾ ಇದೆ. ಹಾಗಾದ್ರೆ 517 ಗುಣಾಕಾರ 1. ಹೌದಾ, ಹಾಗಾದ್ರೆ 1 7 7, 1 1 1, 1 5 5, 517 ಉತ್ತರ ಬಂತು. ಈಗ ಉತ್ತರವನ್ನ ನಾವು ಯಾವ್ದ್ರಲ್ಲಿ ಬರೀಬೇಕಾಗಿದೆ, ದಶಮಾಂಶದಲ್ಲಿ ಬರೀಬೇಕಾಗಿದೆ. ಹಾಗಾದ್ರೆ ಸಂಖ್ಯೆಯನ್ನ ಬರೆದುಕೊಳ್ಳೋಣ, 517. ಇದು ನಮ್ಮ ಬಂದಂತ ಉತ್ತರ. ಇಲ್ಲಿ ಒಂದು ಸ್ಥಾನ, ಇಲ್ಲಿ ಒಂದು ಸ್ಥಾನ, ಅಂದ್ರೆ ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ, ಇಲ್ಲಿ ಒಂದು ಸ್ಥಾನ ಬಿಟ್ಟು ಪಾಯಿಂಟ್ ಇದೆ. ಹಾಗಾದ್ರೆ ಒಂದು ಸ್ಥಾನ, 2 ಸ್ಥಾನ, ಇಲ್ಲಿ ಒಂದು ಸ್ಥಾನ, 2 ಸ್ಥಾನ, 2 ಸ್ಥಾನ ಬಿಟ್ಟು ಏನ್ ಮಾಡ್ಬೇಕು, ಪಾಯಿಂಟ್ ಅನ್ನು ಕೊಡಬೇಕು. ಹಾಗಾದ್ರೆ ಇದ್ರ ಉತ್ತರ 5.17 ಆಗ್ತಾ ಇದೆ. ಅದೇ ರೀತಿಯಾಗಿ ಇನ್ನೊಂದು ಲೆಕ್ಕ, ಮೂರನೇ ಲೆಕ್ಕ 0.2 ಗುಣಾಕಾರ 316.8 ಅಂತಿದೆ. ಹಾಗಾದ್ರೆ ಮೊದಲು ಇಲ್ಲಿ ಕೂಡ ನಾವೇನ್ ಮಾಡ್ಬೇಕು, ಪಾಯಿಂಟ್ ಇಲ್ಲ ಅಂತ ತಿಳ್ಕೊಂಡು ಗುಣಾಕಾರ ಮಾಡೋಣ. ನೋಡಿ, 3 1 6 8 ಗುಣಾಕಾರ ಇಲ್ಲಿ ಎಷ್ಟಿದೆ, 2 ಇದೆ. 2 ಎಂಟ್ಲೆ 16, 2 ಆರ್ಲೆ 12, 12ಕ್ಕೆ ಒಂದು ಕೂಡಿಸಿದಾಗ 13 ಆಯ್ತು. 2 1 2, 2ಕ್ಕೆ ಒಂದು ಕೂಡಿಸಿದಾಗ 3, 2 3 6. ಹಾಗಾದ್ರೆ ಉತ್ತರ ಎಷ್ಟು ಬಂತು, 6336. ಈಗ ನೋಡಿ, ಒಂದು ಸ್ಥಾನ ಬಿಟ್ಟು ಪಾಯಿಂಟ್, ಒಂದು ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ ಒಂದು ಸ್ಥಾನ ಬಿಟ್ಟು ಪಾಯಿಂಟ್, ಒಂದು ಸ್ಥಾನ ಬಿಟ್ಟು, ಒಟ್ಟು ಎಷ್ಟಾಯ್ತು, 2 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ ಒಂದು ಸ್ಥಾನ, 2 ಸ್ಥಾನ, ಹಾಗಾದ್ರೆ 2 ಸ್ಥಾನ ಬಿಟ್ಟು ಪಾಯಿಂಟ್ ಕೊಡ್ಬೇಕು. ಹಾಗಾದ್ರೆ ಇಲ್ಲಿ ಉತ್ತರ ಎಷ್ಟಾಯ್ತು, 63.36. 63.36 ಅಂತೇಳಿ ನಾವು ಹೇಳ್ತಾ ಇದ್ದೀವಿ. ಇನ್ನು ಅದೇ ರೀತಿಯಲ್ಲಿ ನಾಲ್ಕನೇ ಲೆಕ್ಕ 1.3 ಗುಣಾಕಾರ 3.1. ಹಾಗಾದ್ರೆ ಇದನ್ನ ನಾವು ಮೊದಲು ಗುಣಿಸೋಣ. 31 ಗುಣಾಕಾರ 13. ಹಾಗಾದ್ರೆ 3.1 31 ಅಂತ ಬರ್ಕೊಳ್ತಾ ಇದ್ದೀನಿ, 1.3 13 ಅಂತೇಳಿ ಬರ್ಕೊಳ್ತಾ ಇದ್ದೀನಿ. 13 1 13,
13 ಮೂರ್ಲೆ 39, 39ಕ್ಕೆ 1 ಕೂಡಿಸಿದಾಗ 40 ಆಗ್ತಾ ಇದೆ. ಹಾಗಾದ್ರೆ ಉತ್ತರ ಎಷ್ಟು ಬಂತು? 403. ಹಾಗಾದ್ರೆ 403 ಒಂದು ಸ್ಥಾನ ಬಿಟ್ಟು ಪಾಯಿಂಟ್, ಇಲ್ಲೊಂದು ಸ್ಥಾನ ಬಿಟ್ಟು ಪಾಯಿಂಟ್, ಒಟ್ಟಿನಲ್ಲಿ 2 ಸ್ಥಾನ ಬಿಟ್ಟು ಪಾಯಿಂಟ್. ಹಾಗಾದ್ರೆ 4.03 ಆಗ್ತಾ ಇದೆ. ಹಾಗಾದ್ರೆ ಇದ್ರ ಉತ್ತರ 4.03. ಈ ರೀತಿಯಾಗಿ ಲೆಕ್ಕವನ್ನ ಬಿಡಿಸಿದ್ದೇವೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿರಿ. ಹೀಗೆ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರಿ. ಥ್ಯಾಂಕ್ ಯು.